ವೆಲ್ಕಮ್ ಬ್ಯಾಕ್. ಬನ್ನಿ ಕರ್ನಾಟಕ ಎಕ್ಸ್‌ಪ್ರೆಸ್ ಸುದ್ದಿಗಳನ್ನು ನೋಡೋಣ. ಸಚಿವ ಕೆಜೆ ಜಾರ್ಜ್ ರಾಜೀನಾಮೆ ಪ್ರಹಸನ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ಇವತ್ತು ಕೂಡ ಸದನದಲ್ಲಿ ಇದೇ ವಿಚಾರ ಪ್ರಸ್ತಾಪ ಆಯಿತು. ಆದರೆ ತಮ್ಮ ರಾಜೀನಾಮೆ ವಿಚಾರವನ್ನ ಕೆಜೆ ಜಾರ್ಜ್ ಸದನದಲ್ಲೇ ಅಲ್ಲಗಳೆದಿದ್ದಾರೆ. ಇಂಧನ ಇಲಾಖೆಯಲ್ಲಿ ಸಿಎಂ ಪುತ್ರ ಯತೀಂದ್ರ ಹಸ್ತಕ್ಷೇಪದಿಂದಾಗಿ ಸಚಿವ ಕೆಜೆ ಜಾರ್ಜ್ ಬೇಸರ ವ್ಯಕ್ತಪಡಿಸಿ ರಾಜೀನಾಮೆಗೆ ಮುಂದಾಗಿದ್ರು ಎಂಬ ಇನ್ಸೈಡ್ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. ಸಿಎಂ ಕಚೇರಿ ತಮ್ಮ ಇಲಾಖೆಯ ಕೆಲ ಅಧಿಕಾರಿಗಳನ್ನು ಅಮಾನತುಗೊಳಿಸಿತ್ತು. ಅಲ್ಲದೆ ಅಧಿಕಾರಿಗಳ ವರ್ಗಾವಣೆಗೂ ಮುಂದಾಗಿತ್ತು. ಇದರಿಂದ ಸಚಿವ ಜಾರ್ಜ್ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ತೆರಳಿ ರಾಜೀನಾಮೆ ಸಲ್ಲಿಸಿದ್ರು. ಸಿಎಂ ಕಚೇರಿಯಲ್ಲಿ ಈ ಬಗ್ಗೆ ಪ್ರಶ್ನಿಸಿದ್ರು. ಅಧಿಕಾರಿಗಳ ವರ್ಗಾವಣೆಗೆ ಮುಂದಾಗಿದ್ದಕ್ಕೆ ಜಾರ್ಜ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಂತ್ರಿಯಾಗಿ ನನ್ನ ಮಾತಿಗೆ ಬೆಲೆ ಇರದಿದ್ದಾಗ ನಾನೇ ಕಿರ್ಲಿ ಅಂತ ಕಿಡಿಕಾರಿದ್ರು ಎನ್ನಲಾಗಿದೆ. ಯಾವಾಗ ಇಂಧನ ಸಚಿವ ಕೆಜೆ ಜಾರ್ಜ್ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಮುಂದಾದ್ರೋ ಆಗ ಸಿಎಂ ಸಿದ್ದರಾಮಯ್ಯ ಆಪ್ತರು ದೌಡಾಯಿಸಿದ್ರು. ಕೆಜೆ ಜಾರ್ಜ್ ರಾಜೀನಾಮೆ ಸಲ್ಲಿಕೆ ಬೆನ್ನಲ್ಲೇ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಮೂಲಕ ಜಾರ್ಜ್ ಸಂಧಾನ ನಡೆಸಲಾಯಿತು. ರಾಜೀನಾಮೆ ನೀಡುವ ನಿರ್ಧಾರದಿಂದ ಹಿಂದಕ್ಕೆ ಸರಿಯುವಂತೆ ಪೊನ್ನಣ್ಣ ಜಾರ್ಜ್ ಅವರ ಮನವೊಲಿಸಿದ್ರು. ಅಲ್ಲದೆ ಅಮಾನತುಗೊಂಡಿದ್ದ ಅಧಿಕಾರಿಗಳ ಆದೇಶವನ್ನ ಹಿಂದಕ್ಕೆ ಪಡೆಯಲಾಯಿತು. ಇದರಿಂದ ಜಾರ್ಜ್ ಕೂಲ್ ಆಗಿದ್ದಾರೆ. ಯಾವಾಗ ಟಿವಿ9 ಜಾರ್ಜ್ ರಾಜೀನಾಮೆ ಸ್ಟೋರಿಯನ್ನ ಪ್ರಸಾರ ಮಾಡಿತು ಆಗ ಸದನದಲ್ಲೂ ಈ ಬಗ್ಗೆ ವಿಷಯ ಪ್ರಸ್ತಾಪಿಸಲಾಯಿತು. ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಟಿವಿ9 ವರದಿ ಪ್ರಸ್ತಾಪಿಸಿದ್ರು. ಸಿಎಂ ಪುತ್ರ ಯತೀಂದ್ರ ಹಸ್ತಕ್ಷೇಪದ ಬಗ್ಗೆ ಸುನಿಲ್ ಕುಮಾರ್ ಪ್ರಶ್ನೆ ಎತ್ತಿದ್ರು. ಇದಕ್ಕೆ ಸ್ಪಷ್ಟನೆ ನೀಡಿದ ಸಚಿವ ಕೆಜೆ ಜಾರ್ಜ್, ನಾನು ರಾಜೀನಾಮೆ ನೀಡಲು ಮುಂದಾಗಿಲ್ಲ, ನನ್ನ ಸಂಪೂರ್ಣ ಬೆಂಬಲ ಸಿಎಂ ಸಿದ್ದರಾಮಯ್ಯಗೆ ಇದೆ ಅಂತ ಸದನದಲ್ಲೇ ಜಾರ್ಜ್ ಸ್ಪಷ್ಟನೆ ಕೊಟ್ಟರು. ಟಿವಿ ಮಾಧ್ಯಮಗಳಲ್ಲಿ ಏನು ಸುದ್ದಿ ಬರ್ತಾ ಇದೆ ಅಂತ ಕೇಳಿದ್ರೆ, ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಸಿಎಂ ಅವರ ಹಸ್ತಕ್ಷೇಪ ಜಾಸ್ತಿ, ಸಿಎಂ ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಟಿವಿ ಹೇಳಿ ಬರ್ತಾ ಇದೆ. ಸದನದಲ್ಲೇ ಇದ್ದಾರೆ, ಸ್ಪಷ್ಟ ಮಾಡ್ಲಿ. ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ, ಆ ಥರ ಏನಿಲ್ಲ. ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗಿದೆ, ಗೊತ್ತಾಯ್ತಲ್ಲ. ನಿನ್ನೆ ಸಮೇತ ನಮ್ಮ CLP ಮೀಟಿಂಗ್ ಇತ್ತು. ನೀವು ಯಾವ್ದಕ್ಕೆ ಕೇಳ್ಬಿಟ್ಟು ನನಗೆ ಗೊತ್ತಿಲ್ಲದ ವಿಚಾರ ನೀವು ನಮಗೆ ಬೇಕು ಸರ್, ಅದಕ್ಕೆ ಕೇಳ್ತಾ ಇರೋದು. ನೀವು ನಮಗೆ ಬೇಕು, ಸತ್ಯಕ್ಕೆ ದೂರ. ನಾನು ಟಿವಿನಲ್ಲಿ ಬಂದಿದ್ದೀನಿ, ಉಲ್ಲೇಖ ಮಾಡ್ತಾ ಇದ್ದೀನಿ. ನಾನು ಆ ಥರ ಯಾವ ವಿಚಾರದ ರಾಜೀನಾಮೆ ಕೊಡಲಿಲ್ಲ, ಆ ಪ್ರಶ್ನೆ ಉದ್ಭವಿಸಿದ್ರ. ಸಂಪೂರ್ಣವಾದ ನಂಬಿಕೆ ಮತ್ತೆ ಬೆಂಬಲ ಮುಖ್ಯಮಂತ್ರಿ ಅವರೊಟ್ಟಿಗೆ ನಾವೆಲ್ಲ ಇದ್ದೀವಿ. ಇಂಧನ ಇಲಾಖೆ ಅಧಿಕಾರಿ ಅಮಾನತು ಆದೇಶವನ್ನ ಸಿಎಂ ಸಿದ್ದರಾಮಯ್ಯ ಹಿಂದಕ್ಕೆ ಪಡೆದಿದ್ದಾರೆ. ಸಿಎಂ ಸೂಚನೆ ಪಾಲಿಸದ ಹಿನ್ನೆಲೆ ಕೆಪಿಟಿಸಿಎಲ್ ಎಂಡಿ ಆಗಿರುವ ಪಂಕಜ್ ಪಾಂಡೆಗೆ ಸಿಎಸ್ ಶಾಲಿನಿ ರಜನೀಶ್ ನೋಟಿಸ್ ಕೊಟ್ಟಿದ್ರು. ಸಿಎಂ ಭೇಟಿಗೆ ಹಾಜರಾಗದೆ ಪಂಕಜ್ ಪಾಂಡೆ ಕಡೆಗಣಿಸಿದ್ರು. ಇದನ್ನ ಸಿಎಂ ಸಿದ್ದರಾಮಯ್ಯ ಗಂಭೀರವಾಗಿ ಪರಿಗಣಿಸಿ ಕಿಡಿಕಾರಿದ್ರು. ಸಿಎಂ ಕರೆಯ ಮೇರೆಗೆ ಹಾಜರಾಗದೆ ಕರ್ತವ್ಯ ಲೋಪ ಎಸಗಿದ್ದಾರೆ, ಶಿಸ್ತು ನಿಯಮಗಳ ಉಲ್ಲಂಘನೆ ಅಂತ ಸಿಎಂ ಆಕ್ಷೇಪಿಸಿದ್ರು. ಸಿಎಂ ಸೂಚನೆ ಮೇರೆಗೆ ಪಂಕಜ್ ಪಾಂಡೆಗೆ ಸಿಎಸ್ ಶಾಲಿನಿ ರಜನೀಶ್ ನೋಟಿಸ್ ಕೊಟ್ಟಿದ್ರು. ತಕ್ಷಣ ಉತ್ತರ ನೀಡಲು ಪಂಕಜ್ ಪಾಂಡೆಗೆ ಸಿಎಸ್ ಸೂಚಿಸಿದ್ರು. ಜನವರಿ 20ರಂದು ಮಧ್ಯಾಹ್ನ 12:30ಕ್ಕೆ ಭೇಟಿಗೆ ಸಿಎಸ್ ಶಾಲಿನಿ ರಜನೀಶ್ ಸೂಚನೆ ಕೊಟ್ಟಿದ್ರು. ಸಿಎಂ ಭೇಟಿಗೆ ಸೂಚಿಸಿದ್ರು. ಭೇಟಿಯಾಗದೆ ಪಂಕಜ್ ಕುಮಾರ್ ಪಾಂಡೆ ಕಡೆಗಣಿಸಿದ್ರು. ಕೋವಿಡ್ ಹಗರಣಕ್ಕೆ ಸಂಬಂಧಿಸಿ ಕುನ್ಹಾ ಕಮಿಟಿ ತನಿಖಾ ವರದಿಯಲ್ಲಿ ಪಂಕಜ್ ಹೆಸರು ಉಲ್ಲೇಖವಾಗಿತ್ತು. ಈ ಬಗ್ಗೆ ಪಂಕಜ್ ಪಾಂಡೆ ಭೇಟಿಗೆ ಸೂಚಿಸಲಾಗಿತ್ತು. ಲಿಖಿತ ವಿವರಣೆ ನೀಡುವಂತೆ ಸಿಎಸ್ ನೋಟಿಸ್ ಕೊಟ್ಟಿದ್ರು. ಇದರಿಂದ ಜಾರ್ಜ್ ಬೇಸರಗೊಂಡಿದ್ರು ಎನ್ನಲಾಗಿದೆ. ಅಪೆಕ್ಸ್ ಬ್ಯಾಂಕ್ ಚುನಾವಣೆ ವಿಚಾರದಲ್ಲಿ ನಾಟಕೀಯ ಬೆಳವಣಿಗೆ ನಡೆದಿದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನದ ಚುನಾವಣೆ ಮುಂದೂಡಿಕೆಯಾಗಿದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಬೆಳ್ಳಿ ಪ್ರಕಾಶ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶರಣಗೌಡ ಬಯ್ಯಾಪುರ ತಾವು ಸಲ್ಲಿಸಿದ್ದ ನಾಮಪತ್ರ ಹಿಂಪಡೆದಿದ್ರು. ಕಣದಲ್ಲಿ ಯಾರೂ ಇಲ್ಲದ ಕಾರಣ ಚುನಾವಣೆ ಮುಂದೂಡಿಕೆಯಾಗಿದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಅಧ್ಯಕ್ಷ ಸ್ಥಾನಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಬಣದ ಮಧ್ಯೆ ಫೈಟ್ ಏರ್ಪಟ್ಟಿತ್ತು. ರಾಜಣ್ಣ ಪ್ರಯತ್ನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಸವಾಲ್ ಹಾಕಿತ್ತು. ಚುನಾವಣೆ ಎದುರಿಸ್ತೀವಿ ಅಂತ ಡಿಸಿಎಂ ಡಿಕೆ ಆಪ್ತ ರವಿಗೆ ಸವಾಲ್ ಹಾಕಿದ್ರು. ಡಿಕೆ ಬಣಕ್ಕೆ ಘಟಾನುಘಟಿಗಳು ಬೆಂಬಲಿಸಿದ್ದಾರೆ ಎನ್ನಲಾಗಿದೆ. ಬೆಂಗಳೂರಿನ ದೊಮ್ಮಲೂರಿನ ಸಿಗ್ನಲ್ ಬಳಿ ಕುಡಿದ ಅಮಲಿನಲ್ಲಿ ನಟ ಮಯೂರ್ ಪಟೇಲ್ ತಮ್ಮ ಫಾರ್ಚುನರ್ ಕಾರಿನಿಂದ ಹಲವು ಕಾರುಗಳಿಗೆ ಗುದ್ದಿದ್ದಾರೆ. ಹಲಸೂರು ಸಂಚಾರಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಕಾರಿನ ಸಮೇತ ಪೊಲೀಸರು ನಟನನ್ನ ವಶಕ್ಕೆ ಪಡೆದಿದ್ದಾರೆ.
ಹೆಂಡತಿ ಒಡವೆ ಅಡ ಇಟ್ಟು ಕಾರು ತೆಗೆದುಕೊಂಡಿದ್ದೆ ಅಂತ ಕಾರು ಜಖಮಾಗಿರುವುದನ್ನು ನೆನೆದು ಚಾಲಕ ಶ್ರೀನಿವಾಸ್ ಕಣ್ಣೀರು ಹಾಕಿದ್ದಾರೆ. ನಾನು ಕಾರು ತೆಗೆದುಕೊಂಡು 15 ದಿನಗಳಾಗಿದೆ ಅಷ್ಟೇ. ಮಯೂರ್ ಕಾರು ನಮ್ಮ ಕಾರಿಗೆ ಡಿಕ್ಕಿ ಹೊಡೆದಿದೆ ಅಂತ ದೂರುದಾರ ಹಾಗೂ ಕಾರು ಮಾಲೀಕ ಶ್ರೀನಿವಾಸ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಗ್ನಲ್ನಲ್ಲಿ ನಿಂತಿದ್ದ ನಮ್ಮ ಕಾರಿಗೆ ಡಿಕ್ಕಿ ಹೊಡೆದಿದೆ. ನಟ ಮಯೂರ್ ಅವರೇ ಕಾರ್ ಡ್ರೈವ್ ಮಾಡ್ತಾ ಇದ್ರು. ಸರಣಿ ಅಪಘಾತದಲ್ಲಿ ಒಟ್ಟು 4 ಕಾರುಗಳಿಗೆ ಹಾನಿಯಾಗಿದೆ ಅಂತ ಶ್ರೀನಿವಾಸ್ ಹೇಳಿದ್ದಾರೆ. ಮುಡಾ ಕೇಸ್ನಲ್ಲಿ ಸಿಎಂಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಮತ್ತೆ ಗುಡುಗಿದ್ದಾರೆ. ಹೈಕೋರ್ಟ್ನಲ್ಲಿ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸೋದಾಗಿ ಟಿವಿ9ಗೆ ಹೇಳಿದ್ದಾರೆ. ಅತ್ತ ಹಾಸನದಲ್ಲಿ ಅಕ್ರಮ ಸಂಬಂಧಕ್ಕೆ ಗುತ್ತಿಗೆದಾರನ ಕೊಲೆಯಾಗಿದೆ. ಇನ್ನು ಕೊಡಗಿನಲ್ಲಿ ಅಸಭ್ಯವಾಗಿ ವರ್ತಿಸಿದ ಮಜ್ನುವಿಗೆ ಸರಿಯಾಗಿ ಧರ್ಮದೆಟ್ಟು ಬಿದ್ದಿದೆ. ನನ್ನ ಕಾರಿನ ಬ್ರೇಕ್ ಫೇಲ್ಯೂರ್ ಆಗಿತ್ತು. ಬ್ರೇಕ್ ಹೊಡೆದ್ರೂ ಕಾರ್ ನಿಲ್ಲಿಲ್ಲ ಅಂತ ಟಿವಿ9ಗೆ ನಟ ಮಯೂರ್ ಪಟೇಲ್ ಹೇಳಿದ್ದಾರೆ. ಟ್ರಿನಿಟಿ ಸರ್ಕಲ್ನಲ್ಲಿ ನಾನು ಹೋಗ್ತಾ ಇದ್ದೆ. ದೊಮಲೂರು ಮನೆ ಕಡೆಗೆ ನಾನು ಹೋಗ್ತಾ ಇದ್ದೆ. ನನ್ನ ಕಾರು ಎದುರುಗಡೆ ಇದ್ದಂತಹ ಕಾರಿಗೆ ಡ್ಯಾಮೇಜ್ ಆಗಿದೆ. ಪುಣ್ಯಕ್ಕೆ ಮುಂದೆ ಕಾರು ಇದ್ದಿದ್ರಿಂದ ಒಳ್ಳೇದಾಯ್ತು ಅಂತ ಟಿವಿ9ಗೆ ನಟ ಮಯೂರ್ ಪಟೇಲ್ ಹೇಳಿಕೆ ಕೊಟ್ಟಿದ್ದಾರೆ. ಏಕಾಏಕಿ ಬೆಂಕಿ ಬಿದ್ದು ಇಡೀ ಕಡಲೆ ರಾಶಿ ಸುಟ್ಟು ಕರಕಲಾದ ಘಟನೆ ಗದಗ್ನ ಹೊಂಬಳದಲ್ಲಿ ನಡೆದಿದೆ. ಮೌಲಾಜಿ ಕಲಾಲ್ ಎಂಬ ರೈತ 10 ಎಕರೆಯಲ್ಲಿ ಬೆಳೆದಿದ್ದ ಕಡಲೆಯನ್ನ ಕಟಾವು ಮಾಡಿ ರಾಶಿ ಹಾಕಿದ್ರು. ಈಗ ಬೆಂಕಿಯ ಅವಘಡದಲ್ಲಿ ಸುಟ್ಟು ಕರಕಲಾಗಿದೆ. ಹಿಂದೆ ಬಿ ರಿಪೋರ್ಟ್ ಸಲ್ಲಿಸಿದ್ರೂ ಮೇಲ್ಮನವಿಯಲ್ಲಿ ನ್ಯಾಯ ಸಿಕ್ಕಿದೆ. ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ಶಿಕ್ಷೆ ಕೊಡಿಸಿಯೇ ತೀರ್ತೇನೆ. ಹೈಕೋರ್ಟ್ಗೆ ಈ ಬಗ್ಗೆ ಮೇಲ್ಮನವಿ ಸಲ್ಲಿಸುತ್ತೇನೆ ಅಂತ ಮೈಸೂರಿನಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಟಿವಿ9 ಜೊತೆ ಮಾತನಾಡ್ತಾ ತಿಳಿಸಿದ್ದಾರೆ. ಅದು ಏನೇ ಇದ್ರೂ ಕೂಡ ಮೇಲ್ಮನವಿ ಸಲ್ಲಿಸುವಂಥ ತೀರ್ಮಾನ ನಾನು ಮಾಡಿದ್ದೀನಿ. ಯಾಕಂದರೆ ಈಗಾಗಲೇ ಹೇಳ್ದಂಗೆ ಈ ರೀತಿ ಅಂತಿಮ ವರದಿ ಅಂಗೀಕರಿಸಿದಂಥ ವಿಚಾರದಲ್ಲಿ ಮೇಲ್ಮನವಿ ಸಲ್ಲಿಸಿ ಅದಕ್ಕೆ ಸೂಕ್ತ ಆದೇಶ ಪಡೆದಿರೋಂಥ ಅನುಭವ ನನಗಿರೋದ್ರಿಂದ ಇದು ವಿಚಾರದಲ್ಲೂ ಕೂಡ ನಾನು ಮೇಲ್ಮನವಿ ಸಲ್ಲಿಸ್ತೀನಿ. ಸೊ ಅದು ವರದಿ ಏನೇ ಇರಲಿ, ಅದು ವರದಿ ಏನೇ ಇದ್ರೂ ಕೂಡ ಅದು ಸಲ್ಲಿಸ್ತೀನಿ. ಯಾಕೆಂದರೆ ನನ್ನ ಹತ್ರ ಇರೋ ದಾಖಲಾತಿಗಳು ಸ್ಪಷ್ಟವಾಗಿದೆ. ಹಾಗಾಗಿ ಅದರಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. 400 ಕೋಟಿ ದರೋಡೆ ಕೇಸ್ ತನಿಖೆ ನಡೆಸ್ತಾ ಇರುವ ಮಹಾ ಎಸ್ಐಟಿ ಮೇಲೆ ದೂರುದಾರ ಸಂದೀಪ್ ಪಾಟೀಲ್ ಅಸಮಾಧಾನ ಹೊರಹಾಕಿದ್ದಾರೆ. 20 ದಿನವಾದರೂ ದರೋಡೆಕೋರರ ಸುಳಿವು ಸಿಗದ ಹಿನ್ನೆಲೆ ಬೆಳಗಾವಿಯಲ್ಲಿ ದೂರು ದಾಖಲಿಸಲು ಮುಂದಾಗಿದ್ದಾರೆ. ಕರ್ನಾಟಕ ಪೊಲೀಸರು ತನಿಖೆ ಮಾಡಿದ್ರೆ ಕೇಸ್ ಬಯಲಾಗುತ್ತೆ ಎಂದಿದ್ದಾರೆ. ಪ್ರೀತಿ ಮಾಡೋದಾಗಿ ವಂಚಿಸಿ ಪರಾರಿಯಾದವನ ವಿರುದ್ಧ ಬೆಂಗಳೂರಿನ ಎಚ್ಎಎಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಾರತಹಳ್ಳಿಯ ಅಶ್ವಥ್ ನಗರದ ಆರೋಪಿ ದಿಲೀಪ್ ಯುವತಿಯರನ್ನ ಪ್ರೀತಿಸೋದಾಗಿ ಹೇಳಿ ಹಣ ಪಡೆದು ವಂಚಿಸ್ತಾನೆ ಎಂಬ ಆರೋಪ ಕೇಳಿಬಂತು. ಖಾಕಿ ನೋಟಿಸ್ಗೂ ಆರೋಪಿ ಕೇರ್ ಮಾಡ್ತಿಲ್ಲ. ಬೆಂಗಳೂರಿನ ಮಲ್ಲೇಶ್ವರಂನ ಘಾಟೆ ಭವನದಲ್ಲಿ ಸಾರಿಗೆ ನೌಕರರ ಮುಖಂಡ ಅನಂತ್ ಸುಬ್ಬರಾವ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಸಿಎಂ ಸಿದ್ದರಾಮಯ್ಯ ಪಡೆದಿದ್ದಾರೆ. ಸಂಜೆ 4 ಗಂಟೆ ಬಳಿಕ ನಿಮಾನ್ಸ್ಗೆ ಪಾರ್ಥಿವ ಶರೀರ ಹಸ್ತಾಂತರಿಸಲಾಗುತ್ತೆ. ಇನ್ನು ಅನಂತ ಸುಬ್ಬರಾವ್ ಹೋರಾಟದ ದಿನಗಳನ್ನ ಸಿದ್ದರಾಮಯ್ಯ ಸ್ಮರಿಸಿದ್ದಾರೆ. ಅಂತವರು ನಮ್ಮನ್ನ ಅಗಲಿದರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಆಕ್ಸಿಡೆಂಟ್ ಮಾಡಿ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ದಾವಣಗೆರೆ ಪೊಲೀಸರು 30 ವರ್ಷದ ಬಳಿಕ ಬಂಧಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ 9 ಮಂದಿಗೆ ಮಂಗನ ಕಾಯಿಲೆ ಕಾಣಿಸಿದೆ. ಗೇಟು ಬಿದ್ದು ಬೆಂಗಳೂರಿನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಸಾವನ್ನಪ್ಪಿದ್ದಾರೆ. ರಸ್ತೆ ಅಪಘಾತ ನಡೆಸಿ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ 32 ವರ್ಷಗಳ ನಂತರ ದಾವಣಗೆರೆಯ ಜಗಳೂರು ಪೊಲೀಸರು ಬಂಧಿಸಿದ್ದಾರೆ. ಹಾಸನ ಜಿಲ್ಲೆಯ ಅರಸೀಕೆರೆಯ ಗಂಗಾಧರಪ್ಪ ಬಂಧಿತ ಆರೋಪಿ. 1994ರಲ್ಲಿ ಕಲ್ಲೇದೇವಪುರ ಬಳಿ ಪಾದಚಾರಿ ಮೇಲೆ ಲಾರಿ ಹರಿಸಿ ಆತನ ಸಾವಿಗೆ ಈ ಆರೋಪಿ ಕಾರಣವಾಗಿದ್ದ. ಚಿಕ್ಕಮಗಳೂರಿನ ಎನ್ಆರ್ಪುರದ ಮೇಗರಮಕ್ಕಿಯಲ್ಲಿ ಇಬ್ಬರಲ್ಲಿ ಮಂಗನ ಕಾಯಿಲೆ ಕಾಣಿಸಿಕೊಂಡಿದೆ. ಕೊಪ್ಪದ ಅರಳಿಕೊಪ್ಪದ ಓರ್ವ ಸೇರಿ ಇವರಿಗೆ 9 ಮಂದಿಯಲ್ಲಿ ಕೆಎಫ್ಡಿ ಕಾಣಿಸಿದ್ದು 6 ಜನ ಗುಣಮುಖರಾಗಿ 3ರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಕೋಲಾರದ ಮಾಲೂರಿನ ಬ್ಯಾಟರಾಯನಹಳ್ಳಿ ಕೆರೆ ಬಳಿ ಜೂಜು ಅಡ್ಡೆ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಇಸ್ಪಿಟ್ ಹಾಗೂ ಕೋಳಿ ಪಂದ್ಯ ಆಡುತ್ತಿದ್ದ 10 ಜನರನ್ನು ಪೊಲೀಸರು ಬಂಧಿಸಿದ್ದಾರೆ. ಮಾಸ್ತಿ ಠಾಣೆ ಪೊಲೀಸರು ಬಂಧಿತರಿಂದ 10,000 ನಗದು ಕೋಳಿ ವಶಕ್ಕೆ ಪಡೆದಿದ್ದಾರೆ. ಮೈಸೂರು ಸಂಚಾರ ಪೊಲೀಸರಿಂದ ಜಾಗೃತಿ ಅಭಿಯಾನ ನಡೆದಿದೆ. ಜೆಎಲ್ಬಿ ರಸ್ತೆಯ ಎಸ್ಡಿಎಂ ಕಾಲೇಜು ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ 150 ಫುಲ್ ಮಾಸ್ಕ್, ಐಎಸ್ಐ ಮುದ್ರೆಯ ಹೆಲ್ಮೆಟ್ ವಿತರಿಸಿದ್ದಾರೆ. ಡಿಸಿಪಿ ಸುಂದರ್ರಾಜ್ ನೇತೃತ್ವದಲ್ಲಿ ಸಂಚಾರ ನಿಯಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಲಾಯಿತು.
ಮೈಸೂರು ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳ ಆತಂಕ ಇನ್ನೂ ನಿಂತಿಲ್ಲ. HD ಕೋಟೆಯ ಕಣಿಯನಹುಂಡಿಯ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೃಷ್ಣ ಅವರ ಜಮೀನಿನಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಚಿರತೆ ಚಲನವಲನ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸಿಗ್ನಲ್ ತಪ್ಪಿಸಲು ಹೋಗಿ ಶಾಲಾ ವಾಹನಕ್ಕೆ ಕಾರು ಡಿಕ್ಕಿ ಹೊಡೆದ ಘಟನೆ ಬೆಂಗಳೂರು ಹೊರವಲಯ ಆನೇಕಲ್ನ ಪೋರ್ಟಿಸ್ ಆಸ್ಪತ್ರೆ ಬಳಿ ನಡೆದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕಾರು ಚಾಲಕನಿಗೆ ಮಾತ್ರ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗದಗ ತಾಲೂಕಿನ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 12ನೇ ದಿನದ ಉತ್ಖನನ ಆರಂಭವಾಗಿದೆ. ಈವರೆಗೆ 40ಕ್ಕೂ ಹೆಚ್ಚು ವಿಶೇಷ ಪ್ರಾಚ್ಯಾವಶೇಷ ವಸ್ತುಗಳು ಪತ್ತೆಯಾಗಿವೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನಡೆಯುತ್ತಿರುವ ಉತ್ಖನನ ಮುಂದುವರೆದಿದೆ. ಗದಗ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯದಲ್ಲಿ ಪಾಲ್ಗೊಂಡಿರೋ ಕಾರ್ಮಿಕರಿಗೆ ವೇತನ ನೀಡುವುದಕ್ಕೆ ಜಿಲ್ಲಾಡಳಿತ ಭರವಸೆ ಕೊಟ್ಟಿದೆ. TV9 ವರದಿ ಬಳಿಕ ಎಚ್ಚೆತ್ತ ಅಧಿಕಾರಿಗಳು ವೇತನವನ್ನು ನಿಗದಿಪಡಿಸಿದ್ದಾರೆ. ಇದು TV9 ಇಂಪ್ಯಾಕ್ಟ್. ಚಿಕ್ಕಮಗಳೂರು ಎಸಿ ವರ್ಗಾವಣೆ ತಡೆಗೆ ಜಿಲ್ಲಾ ಉಸ್ತುವಾರಿ ಸಚಿವ KJ ಜಾರ್ಜ್ ಪಟ್ಟು ಹಿಡಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ರಾಜ್ಯ ಗುತ್ತಿಗೆದಾರರ ಸಂಘ ಮತ್ತೆ ಕಿಡಿಕಾರಿದೆ. ಕಲಬುರಗಿಯಲ್ಲಿ KKRTC ಬಸ್ ಹಾಗೂ ಲಾರಿ ನಡುವೆ ಡಿಕ್ಕಿಯಾಗಿದ್ದರಿಂದ 8 ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಅಪಘಾತ ಬೆನ್ನಲ್ಲೇ ಬಸ್ ಹಿಂಬದಿಗೆ ಟಿಪ್ಪರ್ ಡಿಕ್ಕಿಯಾಗಿದೆ. ಸಾರಿಗೆ ಸಂಸ್ಥೆ ಬಸ್ನಲ್ಲಿದ್ದ 8 ಪ್ರಯಾಣಿಕರಿಗೆ ಗಾಯಗಳಾಗಿವೆ. ಕಲಬುರಗಿಯಿಂದ ರಾಯಚೂರಿಗೆ ಬಸ್ ಹೊರಟಿತ್ತು. ಆಗ ಜೇವರ್ಗಿಯಿಂದ ಕಲಬುರಗಿ ಕಡೆ ಬರ್ತಾ ಇದ್ದ ಲಾರಿ ಡಿಕ್ಕಿ ಹೊಡೆದಿದೆ. ಕಲಬುರಗಿ ಸಂಚಾರಿ ಠಾಣೆ ಒಂದರಲ್ಲಿ ಪ್ರಕರಣ ದಾಖಲಾಗಿದೆ. ಗದಗ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಕೊನೆಗೂ ವೇತನ ಭರವಸೆ ಸಿಕ್ಕಿದೆ. ಕೆಲವೇ ಕ್ಷಣಗಳಲ್ಲಿ ವೇತನ ಹಾಕ್ತೀವಿ ಅಂತ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೊಗೇರಿ ಹೇಳಿದ್ದಾರೆ. ಕಾರ್ಮಿಕರಿಗೆ ವೇತನ ನೀಡಿಲ್ಲ ಅನ್ನೋದರ ಕುರಿತಂತೆ TV9 ವರದಿ ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಜಿಲ್ಲಾಡಳಿತದಿಂದ ಓರ್ವ ಕಾರ್ಮಿಕನಿಗೆ 538 ರೂಪಾಯಿ ವೇತನ ನಿಗದಿಪಡಿಸಲಾಗಿದೆ. ಇದು TV9 ಇಂಪ್ಯಾಕ್ಟ್. MLC ಯತೀಂದ್ರ ಒಂದು ರೀತಿಯಲ್ಲಿ ಸೂಪರ್ ಸಿಎಂ ಆಗಿದ್ದಾರೆ. ಅಪ್ಪಾಜಿ ಅಂತ ಎಲ್ಲ ವ್ಯವಹಾರ ಅವರೇ ನಡೆಸ್ತಾರೆ ಅಂತ ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಸಿಎಂ ಪುತ್ರ ಯತೀಂದ್ರ ಆಡಿಯೋ ವೈರಲ್ ಆಗಿತ್ತು. ಅವರು ನಡೆಸುತ್ತಿದ್ದ ಅವ್ಯವಹಾರ ಆಡಿಯೋದಲ್ಲಿ ಬಯಲಾಗಿದ್ವು ಅಂತ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಈಗ ಇಡೀ ಸರ್ಕಾರ ಸಂಪೂರ್ಣ ಕಂಟ್ರೋಲ್ ಮಾಡ್ತಾರೆ ಯಾರು? ಸಿದ್ದರಾಮಯ್ಯನವರ ಸುಪುತ್ರ. ಸಿದ್ದರಾಮಯ್ಯ ಸುಪುತ್ರ ಎಲ್ಲ ಇಲಾಖೆಗಳ ಹಸ್ತಕ್ಷೇಪ ಬೇಸತ್ತದ್ರೆ ಹೇಳಿಕೆನಕ್ಕೆ ಆಗ್ತಲ್ಲ. ನೋಡಿ, ಒಂದ್ಸರಿ ಅವ್ರ ಫೋನಲ್ಲಿ ನೋಡಿರಿ, ಅಪ್ಪ ಯಾವ ರೀತಿ ವರ್ಗಾವಣೆಯಲ್ಲಿ ಅವರ ಕೋಡ್ಗಳು ಹೇಳ್ತಾ ಇದ್ರು. ಹಾಗಾಗಿ ಅವರು ಸೂಪರ್ CM ಆಗಿ ಕೆಲಸ ಮಾಡ್ತಿದ್ದಾರೆ. ಆ ಕಾಂಗ್ರೆಸ್ ಸಚಿವರುಗಳೇ ಬೇಸತ್ತಿದ್ದಾರೆ. ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಈ ರಾಜೀನಾಮೆ ಕೊಡೋಂಥ ಪ್ರಸಂಗ ಬಂದರೆ ಮಗನನ್ನು ಉಪಮುಖ್ಯಮಂತ್ರಿ ಮಾಡಬೇಕಂತ ಹೇಳಿ ಒಂದು ಷಡ್ಯಂತ್ರ ನಡೆದಿದೆ. TV9ನಲ್ಲಿ ಜಾರ್ಜ್ ಅಸಮಾಧಾನದ ಮತ್ತೊಂದು ಸ್ಟೋರಿಯನ್ನ ಬಯಲು ಮಾಡಿದೆ. ಸಿಎಂ ಕಚೇರಿ KJ ಜಾರ್ಜ್ ನಡುವಿನ ಮುಸುಕಿನ ಗುದ್ದಾಟಕ್ಕೆ ಚಿಕ್ಕಮಗಳೂರು ಎಸಿ ವರ್ಗಾವಣೆಯೂ ಕಾರಣವಾಗಿದೆ. ಸಿಎಂ ಆದೇಶದಂತೆ ಉಪವಿಭಾಗಾಧಿಕಾರಿ ಸುದರ್ಶನ್ ವರ್ಗಾವಣೆ ಮಾಡಲಾಗಿತ್ತು. ಆದರೆ ಆದೇಶವಾದರೂ ಚಿಕ್ಕಮಗಳೂರು ಎಸಿ ಜಾಗ ಬಿಟ್ಟು ಕದಲಿರಲಿಲ್ಲ. ಇದೇ ಅಧಿಕಾರಿ ವರ್ಗಾವಣೆ ತಡೆಗೆ KJ ಜಾರ್ಜ್ ಪಟ್ಟು ಹಿಡಿದಿದ್ರು. ಚಿಕ್ಕಮಗಳೂರು ಉಸ್ತುವಾರಿಯಾಗಿರುವ KJ ಜಾರ್ಜ್ ಸುದರ್ಶನ್ ಉಳಿಸಿಕೊಳ್ಳಲು ಶತಾಯಗತಾಯ ಪ್ರಯತ್ನ ನಡೆಸಿದ್ರು. ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘ ಮತ್ತೆ ಆಕ್ರೋಶ ಹೊರಹಾಕಿದೆ. ಗುತ್ತಿಗೆದಾರರಿಗೆ ಸರಿಯಾಗಿ ಬಿಲ್ ಕ್ಲಿಯರ್ ಆಗ್ತಿಲ್ಲ, ಈವರೆಗೆ ಯಾವುದೇ ಪ್ರಯೋಜನ ಆಗಿಲ್ಲ. ದಿವಂಗತ ಕೆಂಪಣ್ಣರನ್ನ ಎಲ್ಲರೂ ರಾಜಕೀಯವಾಗಿ ಬಳಸಿಕೊಂಡ್ರು. ಕಳೆದ 2.5 ವರ್ಷಗಳಿಂದ ಪರದಾಟ ಅನುಭವಿಸುತ್ತಿದ್ದೇವೆ. ಸಮಸ್ಯೆಗಳ ಕುರಿತಾಗಿ 100 ಪುಟಗಳ ದಾಖಲೆ ಕೊಟ್ಟಿದ್ದೇವೆ. ಒಂದೇ ಬಾರಿ ಬಿಲ್ ಕ್ಲಿಯರ್ ಮಾಡೋ ಬದಲು ಹಂತ ಹಂತವಾಗಿ ಬಿಲ್ ಕ್ಲಿಯರ್ ಮಾಡಲಿ ಅಂತ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಹೇಳಿದ್ದಾರೆ. ಜಿ ಕಾಯ್ದೆ ವಿರುದ್ಧ ರಾಜ್ಯ ಸರ್ಕಾರ ನೀಡಿದ ಜಾಹೀರಾತು ವಿರುದ್ಧ ಬಿಜೆಪಿ ತನ್ನ ಆಕ್ರೋಶವನ್ನ ಹೊರಹಾಕಿದೆ. ಯುಪಿಎ ಅವಧಿಯಲ್ಲಿನ ಮನ್ರೇಗಾ ಮತ್ತು ಎನ್ಡಿಎ ಅವಧಿಯಲ್ಲಿನ ಜಿ ಬಗ್ಗೆ ರಾಜ್ಯ ಸರ್ಕಾರ ಜಾಹೀರಾತು ನೀಡಿತ್ತು. ಅದರಲ್ಲಿ ಮನ್ರೇಗಾ ಜಿ ಬಗ್ಗೆ ವ್ಯತ್ಯಾಸಗಳ ಬಗ್ಗೆ ವಿವರ ಮಾಹಿತಿ ನೀಡಿತ್ತು. ಈ ಜಿ ಯೋಜನೆ ವಿರೋಧಿಸುತ್ತಿದ್ದಾರೆಂದು ಬಿಜೆಪಿ ಆಕ್ರೋಶ ಹೊರಹಾಕಿದೆ.
ವಿಧಾನಸಭೆ ಕಲಾಪದಲ್ಲೂ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಈ ಬಗ್ಗೆ ಪ್ರಸ್ತಾಪಿಸಿದ್ರು. ಕಾಂಗ್ರೆಸ್ ಸೇಡಿನ ರಾಜಕಾರಣ ಎಂದು ಸುರೇಶ್ ಕುಮಾರ್ ಕಿಡಿಕಾರಿದ್ರು. ಬಿಜೆಪಿ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದ್ರು. ಕೇಂದ್ರದ ಯೋಜನೆಗಳ ವಿರುದ್ಧ ಅವಹೇಳನಕಾರಿ ಜಾಹೀರಾತು ನೀಡಿರುವುದಕ್ಕೆ ಸದನದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಕ್ರೋಶ ಹೊರಹಾಕಿದ್ದಾರೆ. ಯಾರಪ್ಪನ ದುಡ್ಡು ಎಂದು ಜಾಹೀರಾತು ಕೊಟ್ಟಿದ್ದೀರಾ? ರಾಜ್ಯ ಸರ್ಕಾರದ ಹಣ ದುರುಪಯೋಗ ಮಾಡಲಾಗಿದೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಸಂಬಂಧ ಹೇಗಾಗಬೇಕು? ಕಾಂಗ್ರೆಸ್ ಪಕ್ಷದ ಅಕೌಂಟ್ನಿಂದ ಜಾಹೀರಾತು ನೀಡಿ ಸರ್ಕಾರದಿಂದ ಯಾಕೆ ಜಾಹೀರಾತು ನೀಡುತ್ತಿದ್ದೀರಿ ಅಂತ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದ ಯೋಜನೆ ವಿರೋಧಿಸಿ ಜಾಹೀರಾತು ಕೊಟ್ರೆ ನೀವು ಒಪ್ಕೊಳ್ತೀರಾ ಅಂತ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಪ್ರಶ್ನಿಸಿದ್ರು. ಸದನದಲ್ಲಿ ನರೇಗಾ ಹೆಸರು ಬದಲಾವಣೆಯ ಗುದ್ದಾಟ ಜೋರಾಗಿತ್ತು. ನಕಲಿ ಗಾಂಧಿಗಳಿಗೆ ಗೌರವ ಕೊಡೋಕೆ ಈಗ ಚರ್ಚೆಯಾಗ್ತಿದೆ. ಮಹಾತ್ಮ ಗಾಂಧಿ ಬಗ್ಗೆ ಕಾಂಗ್ರೆಸ್ಗೆ ಗೌರವ ಇಲ್ಲ ಅಂತ ಸದನದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗರಂ ಆದ್ರು. ಯತ್ನಾಳ್ ಮಾತಿಗೆ ಸಚಿವ ಗುಂಡೂರಾವ್ ತಿರುಗೇಟು ಕೊಟ್ರು. ಸರ್ಕಾರದ ಜಾಹೀರಾತಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡಾಮಂಡರಾಗಿದ್ದಾರೆ. ಇವರಿಗೆ ಗಾಂಧೀಜಿ ಮೇಲೆ ನಿಜವಾದ ಪ್ರೀತಿ ಇದ್ದಿದ್ರೆ ಗಾಂಧಿ ಮದ್ಯಪಾನ ಬೇಡ ಅಂತ ಹೇಳಿದ್ದನ್ನ ಹಾಕಬೇಕಿತ್ತು. ಆದರೆ ಇವರು ಹೆಂಡ ಕುಡೀರಿ ಅಂತ ಅನುಮತಿ ಕೊಟ್ಟಿದ್ದಾರೆ ಅಂತ ರಾಜ್ಯ ಸರ್ಕಾರದ ಜಾಹೀರಾತಿಗೆ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರದ ಜಾಹೀರಾತಿಗೆ ನಮಗೆ ಆಕ್ಷೇಪ ಇದೆ. ತಪ್ಪುಗಳನ್ನ ಸೃಷ್ಟಿಸಿ ಈ ಜಾಹೀರಾತು ನೀಡಲಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕಿಡಿಕಾರಿದ್ದಾರೆ. ಸರ್ಕಾರ ಜನರನ್ನ ಎತ್ತಿ ಕಟ್ಟೋ ಕೆಲಸ ಮಾಡುತ್ತಿದೆ. ಗಾಂಧಿ ಹೆಸರೇಳುವ ರಾಜ್ಯ ಸರ್ಕಾರದಲ್ಲಿ 500 ಮೀಟರ್ಗೆ ಒಂದು ಮದ್ಯದಂಗಡಿ ಸಿಗ್ತಿದೆ ಅಂತ ಬಿವೈವಿ ಕಿಡಿಕಾರಿದ್ರು. ಈಗ ಹೇಗೆ ಅಂತ ಬರ್ತದೆ, ಈಗ ಆಗಿಲ್ಲ. ಯಾವ ಹಳ್ಳಿಯಲ್ಲಿ ಏನ್ ಕೆಲಸ ಆಗಬೇಕು ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ತದೆ. ಈ ರೀತಿ ತಪ್ಪು ಮಾಹಿತಿಗಳನ್ನು ಇದ್ರಲ್ಲಿ ಕೊಟ್ಟಿದ್ದಾರೆ. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ನೀರಿಗೆ ಹಾಹಾಕಾರ ಎದುರಾಗಲಿದೆ. ಇದರಿಂದ ಮಠದ ವಿದ್ಯಾರ್ಥಿಗಳು ಹಾಗೂ ಭಕ್ತರಿಗೆ ಬಿಸಿ ತಟ್ಟಲಿದೆ. ದೇವರಾಯಪಟ್ಟಣ ಕೆರೆ ನೀರು ಇಲ್ಲದೆ ಬರಿದಾಗಿದೆ. ದೇವರಾಯಪಟ್ಟಣದಿಂದ ಹೊನ್ನೇನಹಳ್ಳಿ ಪಂಪ್ ಹೌಸ್ನಲ್ಲಿ ನೀರು ಪೂರೈಸಲಾಗ್ತಿತ್ತು. ಆದರೆ ಕೆಐಎಡಿಬಿ 70 ಲಕ್ಷ ರೂಪಾಯಿ ವಿದ್ಯುತ್ ಬಿಲ್ ಅನ್ನ ಪಾವತಿಸದ ಹಿನ್ನೆಲೆ ಬೆಸ್ಕಾಂ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದೆ.